ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಕನ್ಸೈನ್ಮೆಂಟ್ ಅಕೌಂಟ್ ಅನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಕ್ವಶನ್ಸ್ ಏನಿದೆ, ಯಾವ ತರ ಕನ್ಸೈನ್ಮೆಂಟ್ ಅಕೌಂಟ್ ಅನ್ನ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಒಂದು ಕ್ವಶನ್ಸ್ ಇದೆ ನೋಡಿ. ಎ ಕನ್ಸೈನ್ಮೆಂಟ್ ಆಫ್ 10,000 kg ಆಫ್ ಟೀ ಕಾಸ್ಟಿಂಗ್ ₹50 per kg ವಾಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಆನ್ 1st February 2025 ಟು ಎ ಏಜೆಂಟ್ ಆನ್ ಕಮಿಷನ್ ಆಫ್ 5% ಆನ್ ಗ್ರಾಸ್ ಸೇಲ್ಸ್. ನೋಡಿ, ಯಾವುದೋ ಒಂದು ಕಂಪನಿ ಕನ್ಸೈನ್ಮೆಂಟ್ ಮಾಡ್ತಾ ಇದೆ. ಎಷ್ಟಪ್ಪ ಅಂದ್ರೆ 10,000 kg ಆಫ್ ಟೀನ ಕನ್ಸೈನ್ಮೆಂಟ್ ಮಾಡ್ತಾ ಇದೆ. ಕಾಸ್ಟಿಂಗ್ ₹50 per kg. 1 kg ಟೀಗೆ ₹50 ಕಾಸ್ಟ್ ಅನ್ನ ಚಾರ್ಜ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅವನು ಕಳಿಸ್ತಾ ಇರೋದು 10,000 kg ಆಫ್ ಟೀನ ಕಳಿಸ್ತಾ ಇದ್ದಾನೆ. ವಾಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಬೇಸ್ ಮೇಲೆ ಕಳಿಸ್ತಾ ಇರೋದು, ದಟ್ ಇಸ್ ಕನ್ಸೈನ್ಮೆಂಟ್ ಅಗ್ರಿಮೆಂಟ್ ಮೇಲೆ ಕಳಿಸ್ತಾ ಇದ್ದಾನೆ. 1st February 25 ಅಲ್ಲಿ ಒಬ್ಬ ಏಜೆಂಟ್ ಗೆ ಕಳಿಸ್ತಾ ಇದ್ದಾನೆ. ಸೊ ಕಮಿಷನ್ 5% ಕಮಿಷನ್ಸ್ ಅನ್ನ ಪೇಮೆಂಟ್ ಮಾಡ್ಬೇಕಂತೆ. ಆನ್ ಗ್ರಾಸ್ ಸೇಲ್ಸ್ ಮೇಲೆ ಕಮಿಷನ್ 5% ಕೊಡಿ ಅಂತ ಹೇಳಿದಾನೆ. ದಿ ಫಾಲೋಯಿಂಗ್ ಎಕ್ಸ್ಪೆನ್ಸಸ್ ಫಾರ್ ಇನ್ಕರ್ಡ್. ಏನೆಲ್ಲ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿದೆ ಅಂತ ಹೇಳಿದ್ರೆ ನೋಡಿ, ಬೈ ದಿ ಕನ್ಸೈನರ್. ಅಂದ್ರೆ ಕನ್ಸೈನರ್ ಅಂತ ಹೇಳಿದ್ರೆ ನಿಮ್ಗೆ ಯಾರು ಗೂಡ್ಸ್ ಅನ್ನ ಕಳಿಸ್ತಾನೆ ಅವನು ಕನ್ಸೈನರ್. ಯಾರಿಗೆ ಗೂಡ್ಸ್ ಅನ್ನ ಕಳಿಸ್ತಾನೆ, ಯಾರು ಗೂಡ್ಸ್ ಅನ್ನ ರಿಸೀವ್ ಮಾಡ್ಕೊಳ್ತಾನೆ ಅವನು ಕನ್ಸೈನಿ ಅಂತ ಕರಿತೀವಿ. ಸೊ ಬೈ ದಿ ಕನ್ಸೈನರ್ ಏನೇನ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿದೆ ಅಂತ ಇಲ್ಲಿ ಹೇಳಿದ್ದಾನೆ. ಕನ್ಸೈನರ್ದು ಫ್ರೈಟ್ ಮತ್ತೆ ಇನ್ಶೂರೆನ್ಸ್ ₹2,000 ಇದೆಯಂತೆ. ಡಕ್ ಚಾರ್ಜಸ್ ಅಂಡ್ ಸನ್ರಿ ಎಕ್ಸ್ಪೆನ್ಸಸ್ 800 ಇದೆ. ಡಕ್ ಚಾರ್ಜಸ್ ಅಂದ್ರೆ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಅಂತ 800 ಚಾರ್ಜಸ್ ಆಗಿದೆಯಂತೆ. ಅದ್ರ ಜೊತೆಗೆ ಅದೇ ತರದ ಎಕ್ಸ್ಪೆನ್ಸಸ್ ಅನ್ನ ಕನ್ಸೈನಿ ಕೂಡ ದಿಸ್ ಇಸ್ ಕನ್ಸೈನರ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನರ್. And at the same time, by the consignee also incurred some of the expenses is given by the consignee. Go down rent ಮತ್ತೆ ಇನ್ಶೂರೆನ್ಸ್ 800 ಇದೆಯಂತೆ. ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ 1,400 ಎಕ್ಸ್ಪೆನ್ಸಸ್ ಅನ್ನ ಕನ್ಸೈನಿ ಇನ್ಕರ್ಡ್ ಮಾಡಿದಾನಂತೆ. ನೆಕ್ಸ್ಟ್ ಹೇಳ್ತಾ ಇದೆ, some packages containing 2,000 kg of tea were damaged in transit. ನೋಡಿ, 10,000 kg ಇರ್ತಕ್ಕಂಥ ಟೀನ ಕಳಿಸ್ತಾ ಇದ್ದೀನಿ. ಟ್ರಾನ್ಸ್ಪೋರ್ಟೇಷನ್ಸ್ ಅನ್ನ ಮಾಡ್ಬೇಕಾದ್ರೆ ಸೊ 2,000 kg ಆಫ್ ಟೀ ವರ್ ಡ್ಯಾಮೇಜ್ಡ್ ಇನ್ ಟ್ರಾನ್ಸಿಟ್. ಟ್ರಾನ್ಸ್ಪೋರ್ಟೇಷನ್ಸ್ ಅನ್ನ ಮಾಡ್ಬೇಕಾದ್ರೆ ಡ್ಯಾಮೇಜ್ ಆಗಿದೆ ಅಂತ ಹೇಳಿದಾನೆ. ನೋಡಿ, ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೇಕಾದ್ರೆ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರೆ ದಿ ವರ್ಡ್ ಗೊತ್ತಿರಬೇಕು. ಡ್ಯಾಮೇಜ್ ಆಗಿದೆ, ಥೆಫ್ಟ್ ಆಗಿದೆ ಅಥವಾ ಫೈರ್ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರೆ ಸೊ ಇದು ಅಬ್ನಾರ್ಮಲ್ ಲಾಸ್ ಅಂತ ಕರಿತೀವಿ. ಟ್ರಾನ್ಸ್ಪೋರ್ಟೇಷನ್ಸ್ ಅನ್ನ ಮಾಡ್ಬೇಕಾದ್ರೆ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರೆ ಅದು ಅಬ್ನಾರ್ಮಲ್ ಲಾಸ್ ಅಂತಾನೆ ಅರ್ಥ. ಅಂಡ್ ಕಂಟೈನ್ಡ್ and the contents had to be destroyed on landing as having become unfit for sale. ಅಂದ್ರೆ ಡೆಸ್ಟ್ರಾಯ್ ಆಗಿರೋದ್ರಿಂದ ಆ ಒಂದು 2,000 kg ಆಫ್ ಟೀ ಏನಿದೆ ಅದು ಡೆಸ್ಟ್ರಾಯ್ ಆಗಿರೋ ಕಾರಣದಿಂದ ಅನ್ಫಿಟ್ ಫಾರ್ ಸೇಲ್ ಅಂತ ಹೇಳಿದ್ರೆ ಸೇಲ್ ಮಾಡಕ್ ಆಗಲ್ಲ ಅಂತ ಹೇಳಿದಾರೆ. ಅಂಡ್ 7,000 kg ಆಫ್ ಟೀ ವರ್ ಸೋಲ್ಡ್ ಅಟ್ ₹60 per kg. ನೋಡಿ, 7,000 kgs ಅನ್ನ ಟೀ ಅನ್ನ ಸೇಲ್ ಮಾಡ್ತಾ ಇದ್ದಾರೆ ₹60 kg ಅಂತ ಹೇಳಿದ್ದಾರೆ. ಆನ್ 28 February 25 ಅಲ್ಲಿ ದಿ ಡೇಟ್ ಆಫ್ ಕ್ಲೋಸಿಂಗ್ ಅಕೌಂಟ್ಸ್ ಅನ್ನ 28 February ಕ್ಲೋಸ್ ಮಾಡ್ತಾ ಇದಂತೆ. ದಿ ಬ್ಯಾಲೆನ್ಸ್ ಆಫ್ ದಿ ಕನ್ಸೈನ್ಮೆಂಟ್ ರಿಮೈನ್ ಅನ್ಸೋಲ್ಡ್ ಇನ್ ಸ್ಟಾಕ್ ಅಂತ ಕರೀತಾರೆ. ಯಾಕಂದ್ರೆ 10,000 ನಾನು ಕನ್ಸೈನ್ಮೆಂಟ್ ಮಾಡಿ ಕಳ್ಸಿರೋದು, ಅದರಲ್ಲಿ 7,000 ಮಾತ್ರನೇ ಅವರು ಸೇಲ್ ಮಾಡ್ತಾ ಇದ್ದಾರೆ ಅಂತ. ಇನ್ನ ಬ್ಯಾಲೆನ್ಸ್ ಎಷ್ಟು ಉಳ್ಕೊಂಡಿರುತ್ತೆ ಅದನ್ನ ನಾವು ಅನ್ಸೋಲ್ಡ್ ಸ್ಟಾಕ್ ಅಥವಾ ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತಾ ಇರ್ತೀವಿ. ಸೊ ಅದನ್ನ ಯೂಸ್ ಮಾಡ್ಕೊಂಡು ನೀವು ಪ್ರಿಪೇರ್ ನೆಸೆಸರಿ ಲೆಡ್ಜರ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ನೆಸೆಸರಿ ಲೆಡ್ಜರ್ ಅಕೌಂಟ್ ಅಂತ ಹೇಳಿದ್ದಾರೆ ಅಂದ್ರೆ ನೀವು 3 ಲೆಡ್ಜರ್ ಅಕೌಂಟ್ ಅನ್ನ ಮಾಡಬೇಕು. ಸೊ ಒಂದು ಕನ್ಸೈನ್ಮೆಂಟ್ ಅಕೌಂಟ್, ಕನ್ಸೈನಿ ಅಕೌಂಟ್ ಮತ್ತೆ ಗೂಡ್ಸ್ ಅಂಡ್ ಕನ್ಸೈನ್ಮೆಂಟ್ ಅಕೌಂಟ್, 3 ಲೆಡ್ಜರ್ ಅಕೌಂಟ್ ಅನ್ನ ಮಾಡಬೇಕು. ಈ 3 ಲೆಡ್ಜರ್ ಅಕೌಂಟ್ ಅನ್ನ ಮಾಡಬೇಕು ಅಂದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು ಅಂದ್ರೆ ಅನ್ಸೋಲ್ಡ್ ಸ್ಟಾಕ್ ಕ್ವಶನ್ಸ್ ಅಲ್ಲಿ ಹೇಳ್ಬೋದು, ಹೇಳ್ದೇನು ಕೂಡ ಇರ್ಬೋದು. ಫಸ್ಟ್ ನೀವು ಸ್ಟೆಪ್ 1 ಯಾವಾಗ್ಲೂ ಕೂಡ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಕನ್ಸೈನ್ಮೆಂಟ್ ಅಲ್ಲಿ ಫಸ್ಟ್ ನೀವು ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅನ್ನ ಕ್ಯಾಲ್ಕುಲೇಷನ್ಸ್ ಮಾಡಿ. ಈ ಕ್ಲೋಸಿಂಗ್ ಸ್ಟಾಕ್ ಕ್ಯಾಲ್ಕುಲೇಷನ್ಸ್ ಮಾಡಿದ್ರೆ ನಿಮ್ಗೆ ಸೆಕ್ಷನ್ಸ್ ಬಿ ನಲ್ಲಿ 8 ಮಾರ್ಕ್ಸ್ ಗೆ ಕೇಳ್ತಾರೆ. ಸೊ ಬನ್ನಿ, ಯಾವ ತರ ಕ್ಲೋಸಿಂಗ್ ಸ್ಟಾಕ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು, ಯಾವ ತರ ಫಾರ್ಮ್ಯಾಟ್ ಹಾಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಈ ಕನ್ಸೈನ್ಮೆಂಟ್ ಅಕೌಂಟ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ನೀವು ಸ್ಟೆಪ್ 1 ಯಾವಾಗಲೂ ಕೂಡ ಕ್ಲೋಸಿಂಗ್ ಸ್ಟಾಕ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಯಾವ ತರ ನೀವು ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ನ ಕ್ಯಾಲ್ಕುಲೇಷನ್ಸ್ ನ ಮಾಡಬೇಕು ಅಂದ್ರೆ ಸೊ ನೋಡಿ, ಫಸ್ಟ್ ಗೂಡ್ಸ್ ಅನ್ನ ಕಳಿಸ್ತಾ ಇದ್ದಾರೆ ಕನ್ಸೈನ್ಮೆಂಟ್ ಬೇಸ್ ಮೇಲೆ. 10,000 kg ಆಫ್ ಟೀನ ಕಳಿಸ್ತಾ ಇದ್ದಾರೆ, ₹50 per kg ಇದೆ. ಹಾಗಾಗಿ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂತ ಹೇಳಿದ್ರೆ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಎಷ್ಟು ಕ್ವಾಂಟಿಟಿ ಕಳಿಸ್ತಾ ಇದ್ದಾರೆ ಕೆಜಿಸ್ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಕ್ವಶನ್ಸ್ ಅಲ್ಲೇ ಕೊಟ್ಟಿರ್ತಾರೆ, ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. 10,000 kgs ಕ್ವಾಂಟಿಟಿ ಬಂದು 10,000 kgs ಇರ್ತಕ್ಕಂಥದ್ದು ಇದು ಕ್ವಾಂಟಿಟಿ.
ಅಮೌಂಟ್ ಎಷ್ಟಪ್ಪ ಅಂತ ಹೇಳಿದ್ರೆ ಅಲ್ಲೇ ಕೊಟ್ಟಿದ್ದಾರೆ 1 kgಗೆ 50 per kg ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ 10,000 kg ಏನಿದೆ ಈ 10,000 kg ಇಂಟು 50 per kg ನೀವು ಮಾಡಿದ್ರೆ ನಿಮ್ಗೆ ಅಮೌಂಟ್ ಎಷ್ಟು ಬರುತ್ತಪ್ಪ ಅಂದ್ರೆ 5 lakh rupees ನಿಮ್ಗೆ ಗೂಡ್ಸ್ ಅಂಡ್ ಆನ್ ಕನ್ಸೈನ್ಮೆಂಟ್ ಸಿಗುತ್ತೆ. ಗೂಡ್ಸ್ ಅಂಡ್ ಆನ್ ಕನ್ಸೈನ್ಮೆಂಟ್ 10,000 kg ಇಂಟು 50 per kg you will get 5 lakh rupees ಗೂಡ್ಸ್ ಅಂಡ್ ಆನ್ ಕನ್ಸೈನ್ಮೆಂಟ್ ಸಿಗುತ್ತೆ. ಈ ಗೂಡ್ಸ್ ಅಂಡ್ ಆನ್ ಕನ್ಸೈನ್ಮೆಂಟ್ಸ್ಗೆ ನೀವು ಏನ್ ಆಡ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಆಡ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್. ಕನ್ಸೈನರ್ದು ಏನಾದ್ರೂ ಎಕ್ಸ್ಪೆನ್ಸಸ್ ಇನ್ಕರ್ ಮಾಡಿದ್ರೆ ಗೂಡ್ಸ್ ಅನ್ನ ಕಳಿಸ್ಬೇಕಾದ್ರೆ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಏನಾದ್ರೂ ಇನ್ಕರ್ ಆಗಿದ್ರೆ ಆಡ್ ಮಾಡಬೇಕು. ಇಲ್ಲಿ ಯಾವ್ದಾದ್ರು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿದ್ಯಾ ಅಂತ ಕೇಳಿದ್ರೆ ನೋಡಿ, ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನರ್ ಇದೆ, ಬಟ್ ನಾನು ತಗೋಬೇಕಾದ್ರೆ ಕನ್ಸೈನರ್ ಮಾತ್ರ ತಗೋಬೇಕು. ಕನ್ಸೈನರ್ದು ಫ್ರೈಟ್ ಅಂಡ್ ಇನ್ಶೂರೆನ್ಸ್ 2,000 ಇದೆಯಂತೆ. ಸೊ ದಟ್ ಈಸ್ ಫ್ರೈಟ್ ಅಂಡ್ ಇನ್ಶೂರೆನ್ಸ್ ಈಸ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್. ಹಾಗಾಗಿ ಫ್ರೈಟ್ ಅಂಡ್ ಇನ್ಶೂರೆನ್ಸ್ ಸೊ 2,000 rupees ಇದೆ. 2,000 rupees freight and insurance. And duct charges and sundry expense ಇದೆ. Duct charges and sundry expenses is also non-recurring expenses. Duct charges ಅಂದ್ರೆ taxes and duties ಅಂತ ಕರಿತೀವಿ. ಎಷ್ಟಪ್ಪ duct charges ಇದೆ ಅಂತ ಹೇಳಿದ್ರೆ so that is 800 rupees is given. So 800 is also non-recurring expenses. ಇನ್ಯಾವುದನ್ನ ಎಕ್ಸ್ಪೆನ್ಸಸ್ ಕನ್ಸೈನರ್ ಇದೆಯಾ ಅಂತ ಹೇಳಿದ್ರೆ ಇನ್ಯಾವುದು ಎಕ್ಸ್ಪೆನ್ಸಸ್ ಇಲ್ಲ. ನೀವು ಟೋಟಲ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತಪ್ಪ ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್. ಕಾಸ್ಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್ ಅಂತ ಕರಿಬೇಕು. ಗೂಡ್ಸ್ ಅಂಡ್ ಆನ್ ಕನ್ಸೈನ್ಮೆಂಟ್ಗೆ ಆಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್ ನ ಆಡ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದೇ ಗೂಡ್ಸ್ ಅಂಡ್ ಆನ್ ಕನ್ಸೈನ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ಯಾವ್ದು ಅಮೌಂಟ್ ಇದೆ 10,000 ಮಾತ್ರನೇ ಇದೆ. 10,000 kgs ಆಫ್ ಗೂಡ್ಸ್ ಅಂಡ್ ಆನ್ ಕನ್ಸೈನ್ಮೆಂಟ್. ಈಗ 5 lakh ಪ್ಲಸ್ 2,800 ನ ಆಡ್ ಮಾಡಿದ್ರೆ ನಿಮ್ಗೆ 5,02,800 ಕಾಸ್ಟ್ ಆಫ್ ಗೂಡ್ಸ್ ಅಂಡ್ ಆನ್ ಕನ್ಸೈನ್ಮೆಂಟ್ ಸಿಗುತ್ತೆ. ದಿಸ್ ಇಸ್ ಕಾಸ್ಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್ ಅಂತ ಕರಿತೀವಿ. ಸೊ ಗೂಡ್ಸ್ ಅಂಡ್ ಆನ್ ಕನ್ಸೈನ್ಮೆಂಟ್ಗೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ನ ಆಡ್ ಮಾಡಿದಾಗ ಬರ್ತಕ್ಕಂಥದ್ದೇ ಕಾಸ್ಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್ ಅಂತ ಕರಿಬೇಕು. ಈ ಕಾಸ್ಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ಸ್ ಅನ್ನ ಮಾಡ್ಬೇಕಾದ್ರೆ ಏನಾದ್ರೂ ಲಾಸ್ ಇದ್ರೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಲೆಸ್ ಮಾಡಿ. ಯಾವ ತರ ಲಾಸ್ ಅಪ್ಪ ಅಂದ್ರೆ ಒಂದು ನಾರ್ಮಲ್ ಲಾಸ್ ಆಗಿರ್ಬೋದು. ಕ್ವಶನ್ಸ್ ಅಲ್ಲಿ ಯಾವ್ದು ನಾರ್ಮಲ್ ಲಾಸ್ ಕೊಟ್ಟಿಲ್ಲ. ನಾರ್ಮಲ್ ಲಾಸ್ ಅಂದ್ರೆ ಜಸ್ಟ್ ಲೀಕೇಜ್ ಆಗಿರ್ಬೋದು, ಸ್ಪಾಯ್ಲ್ ಆಗಿರ್ಬೋದು, ಅಥವಾ ವೆಯ್ಟ್ ಲಾಸ್ ಆಗಿರ್ಬೋದು. ಈ ತರ ಲಾಸ್ ಏನಾದ್ರು ಇದ್ರೆ ಅದು ನಾರ್ಮಲ್ ಲಾಸ್. ಟ್ರಾನ್ಸ್ಪೋರ್ಟೇಷನ್ಸ್ ಆಗ್ಬೇಕಾದ್ರೆ ಕೊಟ್ಟಿದ್ರೆ ಲೆಸ್ ಮಾಡಿ. ನಾರ್ಮಲ್ ಲಾಸ್ ಯಾವ್ದು ಕೊಟ್ಟಿಲ್ಲ, ಹಾಗಾಗಿ ಲೆಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾರ್ಮಲ್ ಲಾಸ್ ಆದ್ಮೇಲೆ ನೆಕ್ಸ್ಟ್ ನೀವೇನ್ ಲೆಸ್ ಮಾಡಬೇಕು ಅಂದ್ರೆ ಅಬ್ನಾರ್ಮಲ್ ಲಾಸ್. ಅಬ್ನಾರ್ಮಲ್ ಲಾಸ್ ಅನ್ನ ನೀವು ಲೆಸ್ ಮಾಡಬೇಕು. ಅಬ್ನಾರ್ಮಲ್ ಲಾಸ್ ಅಂತ ಹೇಳಿದ್ರೆ ಎನಿ ಲಾಸಸ್ ಹ್ಯಾಪನ್ ಡ್ಯೂ ಟು ಆಕ್ಸಿಡೆಂಟ್, ಡ್ಯೂ ಟು ಥೆಫ್ಟ್, ಡ್ಯೂ ಟು ಡ್ಯಾಮೇಜ್ ಏನಾದ್ರೂ ಆಗಿದೆ ಅಂತ ಹೇಳಿದ್ರೆ ಅದನ್ನ ಅಬ್ನಾರ್ಮಲ್ ಲಾಸ್ ಅಂತ ಕರಿತೀವಿ. ಕ್ವಶನ್ಸ್ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಮ್ ಪ್ಯಾಕೇಜಸ್ ಕಂಟೈನಿಂಗ್ 2,000 kg ಆಫ್ ಟೀ ವರ್ ಡ್ಯಾಮೇಜ್ಡ್ ಇನ್ ಟ್ರಾನ್ಸಿಟ್. ನೋಡಿ, ಟ್ರಾನ್ಸ್ಪೋರ್ಟೇಷನ್ಸ್ ಅನ್ನ ಮಾಡಬೇಕಾದ್ರೆ ಈ ಒಂದು 2,000 kgs ಆಫ್ ಏನಿದೆ ಅದು ಡ್ಯಾಮೇಜ್ ಆಗಿದೆ ಅಂತ ಹೇಳಿದಾನೆ. ಸೊ ಡ್ಯಾಮೇಜ್ ಆಗಿದೆ ಅಂದ್ರೆ ಅದು ಲಾಸ್ ಆಗಿದೆ ಅಂತ ಅರ್ಥ. ಯಾವಾಗ ಲಾಸ್ ಆಗಿರೋದು? ಇನ್ ಟ್ರಾನ್ಸಿಟ್. ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೇಕಾದ್ರೆ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರೆ ಅದು ಅಬ್ನಾರ್ಮಲ್ ಲಾಸ್ ಅಂತ ಕರಿತೀವಿ. ಎಷ್ಟು ಅಬ್ನಾರ್ಮಲ್ ಲಾಸ್ ಆಗಿರೋದು? 2,000 kgs ಇದೆ. ಹಾಗಾಗಿ 2,000 kg ಅಬ್ನಾರ್ಮಲ್ ಲಾಸ್ ಇದೆ. ಇದು 2,000 kg ಅಬ್ನಾರ್ಮಲ್ ಲಾಸ್. ಬಟ್ ಇದಕ್ಕೆ ಎಷ್ಟು ಅಮೌಂಟ್ ಅಂತ ಕೊಟ್ಟಿದಾರಾ? ಕೊಟ್ಟಿಲ್ಲ. ನೋಡಿ, ಅಮೌಂಟ್ ಅನ್ನ ನಾವೇ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ನಿಮ್ಮ ಹತ್ರ ಗೂಡ್ಸ್ ಟ್ರಾನ್ಸಿಟ್ ಅಲ್ಲಿ ಎಷ್ಟಪ್ಪ ಇರೋದು? 10,000 kgs ಇದೆ. ಈ 10,000 kgಗೆ 5,02,800 rupees ಕಾಸ್ಟ್ ಆದ್ರೆ 2,000 kgಗೆ ಎಷ್ಟಾಗುತ್ತೆ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಹೇಗೆ ಅಂದ್ರೆ ನಿಮ್ಮ ಹತ್ರ ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಇನ್ ಟ್ರಾನ್ಸಿಟ್ ಇರ್ತಕ್ಕಂಥದ್ದು 5,02,800 ಟೋಟಲ್ ಕಾಸ್ಟ್ ಇದೆ. ಇದು ಎಷ್ಟು ಗೂಡ್ಸ್ ಅನ್ನ ಕಳ್ಸಿದ್ರೆ 5,02,800 ಅಂತ ಹೇಳಿದ್ರೆ, ಸೊ 5,02,800 ಡಿವೈಡೆಡ್ ಬೈ ಈ 5,02,000 ಬಂದು 10,000 kgಗೆ 5,02,000 ಇರ್ತಕ್ಕಂಥದ್ದು. ಸೊ 5,02,000 ಡಿವೈಡೆಡ್ ಬೈ 10,000 kg ಮಾಡಿದ್ರೆ ನಿಮಗೆ 1 kgಗೆ ಎಷ್ಟು
ಕಾಸ್ಟ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ನೀವೇನ್ ಮಾಡಬೇಕು, ಇಂಟು ನಮಗೆ ಬೇಕಾಗಿರೋದು ಎಷ್ಟಪ್ಪ, 2000 kg ಬೇಕು, ಇಂಟು 2000 kg ಮಾಡಿದ್ರೆ ನಿಮಗೆ 2000 kg ಎಷ್ಟು ಕಾಸ್ಟ್ ಅಂತ ಗೊತ್ತಾಗುತ್ತೆ. ಸೊ 5,02,800 ಇಂಟು 2000 ಡಿವೈಡೆಡ್ ಬೈ 8,000 kg ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ 1,50,560 ನಿಮ್ಗೆ ಸಿಗುತ್ತೆ. 1,560 rupees ನಿಮ್ಗೆ 2000 kg ಸಿಗುತ್ತೆ. ಇದು ಅಬ್ನಾರ್ಮಲ್ ಲಾಸ್ಗೆ ನಾವು ವ್ಯಾಲ್ಯೂನ ನಾವೇ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ನಿಮ್ಗೆ ಎಷ್ಟು ಕಾಸ್ಟ್ ಟೋಟಲ್ ಇರೋದು ಗೊತ್ತಿರುತ್ತೆ. 10,000 kg ನ ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೇಕಾದ್ರೆ 5,02,800 ಆಗಿದೆ ಅಂದ್ರೆ, ಸೊ 5,02,800 ಡಿವೈಡೆಡ್ ಬೈ 10,000 ಮಾಡಿದ್ರೆ ನಿಮಗೆ 1 kg ಸಿಗುತ್ತೆ. ನನಗೆ ಬೇಕಾಗಿರೋದು 2000 kg, ಮಲ್ಟಿಪ್ಲೈ ವಿತ್ 2000 kg ವಿಲ್ ಗೆಟ್ 1,05,60 ನಿಮ್ಗೆ ಅಬ್ನಾರ್ಮಲ್ ಲಾಸ್ ಸಿಗುತ್ತೆ. ಈಗ ನೀವು ಅಬ್ನಾರ್ಮಲ್ ಲಾಸ್ ನ ಲೆಸ್ ಮಾಡಬೇಕು. ಸೊ ಅಬ್ನಾರ್ಮಲ್ ಲಾಸ್ ನ ನೀವು ಲೆಸ್ ಮಾಡಿದ್ರೆ ನಿಮ್ಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಕಾಸ್ಟ್ ಆಫ್ ಗೂಡ್ಸ್ ರಿಸೀವ್ಡ್ ಬೈ ಕನ್ಸೈನಿ. ಕಾಸ್ಟ್ ಆಫ್ ಗೂಡ್ಸ್ ರಿಸೀವ್ಡ್ ಬೈ ಕನ್ಸೈನಿ ಅಂತ ಕರಿತೀವಿ. ಈಗ 10,000 kgs ಅಲ್ಲಿ 2,000, 10,000 ಅಲ್ಲಿ 2,000 ಹೋದ್ರೆ ನಿಮಗೆ ಬರ್ತಕ್ಕಂಥದ್ದು 8,000 ಕಾಸ್ಟ್ ಆಫ್ ಗೂಡ್ಸ್ ರಿಸೀವ್ಡ್ ಬೈ ಕನ್ಸೈನಿ ಅಂತ ಕರಿತೀವಿ. ಅಂಡ್ 5,02,800 ಅಲ್ಲಿ 1,05,60 ಹೋದ್ರೆ ನಿಮ್ಗೆ ಬರ್ತಕ್ಕಂಥ ಅಮೌಂಟ್ ಎಷ್ಟಪ್ಪ ಅಂದ್ರೆ 4,02,240 rupees ಸಿಗುತ್ತೆ. ಇದು ಕಾಸ್ಟ್ ಆಫ್ ಗೂಡ್ಸ್ ರಿಸೀವ್ಡ್ ಬೈ ಕನ್ಸೈನಿ. ಈಗ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒನ್ಸ್ ಗೂಡ್ಸ್ ಅನ್ನ ಕನ್ಸೈನಿ ರಿಸೀವ್ ಮಾಡಿದಾದ್ಮೇಲೆ ಏನನ್ನ ಆಡ್ ಮಾಡ್ಬೇಕು ಅಂದ್ರೆ, ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನಿ. ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನಿನ ಆಡ್ ಮಾಡಬೇಕು. ಸೊ ಇಲ್ಲಿ ಕ್ವಶನ್ಸ್ ಅಲ್ಲಿ ಯಾವ್ದಾದ್ರು ನಾನ್ ರೆಕರಿಂಗ್ ಕನ್ಸೈನಿ ಎಕ್ಸ್ಪೆನ್ಸಸ್ ಇದೆಯಾ ಅಂದ್ರೆ, ನೋಡಿ ಕನ್ಸೈನಿದು ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಬಟ್ ಈ ಕನ್ಸೈನಿ ಎಕ್ಸ್ಪೆನ್ಸಸ್ ಗೋಡೌನ್ ರೆಂಟ್ ಮತ್ತೆ ಮಿಸಲೇನಿಯಸ್ ಎರಡು ಕೂಡ ರೆಕರಿಂಗ್ ಎಕ್ಸ್ಪೆನ್ಸಸ್ ಲೆಡ್ಜರ್ ಅಕೌಂಟ್ ಹೋಗುತ್ತೆ ಬಿಟ್ರೆ, ಸೊ ಇಲ್ಲಿ ತಗೊಳಕ್ ಹೋಗೋದಿಲ್ಲ. ಹಾಗಾಗಿ ಕ್ವಶನ್ಸ್ ಅಲ್ಲಿ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಯಾವ್ದು ಕೊಟ್ಟಿಲ್ಲ. ಸೊ ನಾವು ಲೆಸ್ ಮಾಡಿದ್ರೆ ನಮಗೆ ಆಡ್ ಮಾಡಿದ್ರೆ ಬರ್ತಕ್ಕಂಥದ್ದೇ ಕಾಸ್ಟ್ ಆಫ್ ಗೂಡ್ಸ್ ಅವೈಲಬಲ್ ಫಾರ್ ಸೇಲ್. ಇಷ್ಟು ಗೂಡ್ಸ್ ನನ್ನ ಹತ್ರ ಸೇಲ್ ಮಾಡ್ಲಿಕ್ಕೆ ಅವೈಲಬಲ್ ಇದೆ ಅಂತ ಅರ್ಥ. ಸೊ 8,000 0 ಆಡ್ ಮಾಡಿದ್ರೆ ನನಗೆ 8,000 ಗೂಡ್ಸ್ ಅವೈಲಬಲ್ ಇದೆ. ಟೋಟಲ್ 4,02,240 rupees ಆಗತ್ತಂತೆ. ಈ ಗೂಡ್ಸ್ ಅವೈಲಬಲ್ ಫಾರ್ ಸೇಲ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ, ಏನನ್ನ ಲೆಸ್ ಮಾಡ್ಬೇಕು ಅಂತ ಹೇಳಿದ್ರೆ, ಲೆಸ್ ಸೇಲ್ಸ್ ಕ್ವಶನ್ಸ್ ಅಲ್ಲೇ ಕೊಟ್ಟಿರ್ತಾರೆ. ಹಾಗಾಗಿ ಸೇಲ್ಸ್ ಅನ್ನ ನೀವು ಲೆಸ್ ಮಾಡಬೇಕು. ಇಲ್ಲಿ ಎಷ್ಟು ಸೇಲ್ಸ್ ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ ನೋಡಿ, 7,000 ಗೂಡ್ಸ್ ವರ್ ಸೋಲ್ಡ್ ಅಂತ ಹೇಳಿದಾನೆ. ಸೋಲ್ಡ್ ಅಂದ್ರೆ ಸೇಲ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. 7,000 ಗೂಡ್ಸ್ ಅನ್ನ ಸೇಲ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ 7,000 ಗೂಡ್ಸ್ ಸೇಲ್ ಆಗ್ತಾ ಇದೆ. 7,000 ನನಗೆ ಅಮೌಂಟ್ ಬೇಡ, ಸೇಲ್ಸ್ ಕ್ವಾಂಟಿಟಿ ಮಾತ್ರ ಬೇಕು. 7,000 ಗೂಡ್ಸ್ ಅನ್ನ ಸೇಲ್ ಮಾಡ್ತಾರೆ. ಇಲ್ಲಿ ಅಮೌಂಟ್ ಅನ್ನು ತಗೊಳಕ್ ಹೋಗ್ಬೇಡಿ. ಸೊ ಈಗ ಅವೈಲಬಲ್ ಫಾರ್ ಸೇಲ್ 8,000 ಇತ್ತು, ನಿನ್ನ ಹತ್ರ ಸೇಲ್ ಆಗ್ತಾ ಇರೋದು 7,000 ಮಾತ್ರ. 8,000 ಸೇಲ್ ಮಾಡಬಹುದಿತ್ತು, ಬಟ್ ನೀವು ಸೇಲ್ ಮಾಡ್ತಿರೋದೇ 1,000 ಅಂದ್ರೆ, ಇವಾಗ 7,000 ಸೇಲ್ ಮಾಡ್ತಿದ್ರ ಅಂದ್ರೆ ಇನ್ನ 1,000 ಗೂಡ್ಸ್ ಏನಾಗಿದೆ ಸೇಲ್ ಆಗಿಲ್ಲ ಅಂತ ಅರ್ಥ. ಹಾಗಾಗಿ ಸೇಲ್ ಆಗಿಲ್ಲ ಅಂದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತೀವಿ. ನಾವು ಆ ಕ್ಲೋಸಿಂಗ್ ಸ್ಟಾಕ್ಗೆ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಥವಾ ಅನ್ಸೋಲ್ಡ್ ಸ್ಟಾಕ್ ನಮ್ಮ ಹತ್ರ 1,000 ಇದೆ, ಅದಕ್ಕೆ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ನೋಡಿ ನಿಮ್ಮ ಹತ್ರ ಟೋಟಲ್ ಸೇಲ್ ಮಾಡ್ಲಿಕ್ಕೆ ಇದ್ದಿದ್ದು ಎಷ್ಟಪ್ಪ ಅಂದ್ರೆ 8,000 ಗೂಡ್ಸ್ ಇತ್ತು, 4,02,240 rupees ಇತ್ತು, ಸರಿನಾ? ಹಾಗಾಗಿ 4,02,240 ಏನಿದೆ ಈ ಅಮೌಂಟ್ ಎಷ್ಟು ಗೂಡ್ಸ್ ಅನ್ನ ಸೇಲ್ ಮಾಡಿದ್ರೆ 4,02,240 ಅಮೌಂಟ್ ಅಪ್ಪ ಅಂತ ಹೇಳಿದ್ರೆ, ಇದು 8,000 ಗೂಡ್ಸ್ ಅನ್ನ ನೀವು ಸೇಲ್ ಮಾಡ್ತೀರಾ ಅಂದ್ರೆ 8,000 kgs 8,000 kg ನ ಸೇಲ್ ಮಾಡಿದ್ರೆ ನಿಮ್ಗೆ 4,02,240 ಇತ್ತು. ಬಟ್ ನೀವು ಸೇಲ್ ಮಾಡೋದು ಬರೀ 7,000, 1,000 ವ್ಯಾಲ್ಯೂ ಬೇಕು ಅಂತ ಹೇಳಿದ್ರೆ 4,02,240 ಡಿವೈಡೆಡ್ ಬೈ 8,000 ಇಂಟು 1,000 ಮಾಡಿದ್ರೆ, 1,000 ಅನ್ಸೋಲ್ಡ್ ಸ್ಟಾಕ್ ಇರೋದು 1,000 ಮಾಡಿದ್ರೆ ನಿಮ್ಗೆ 50,280 rupees ವ್ಯಾಲ್ಯೂ ಸಿಗುತ್ತೆ. 50,280 rupees ನಿಮ್ಗೆ ವ್ಯಾಲ್ಯೂ ಸಿಗುತ್ತೆ. ಇದನ್ನ ನಾವು
ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತೀವಿ. ನಿಮ್ಮ ಹತ್ರ 8,000 ಸೇಲ್ ಮಾಡಿದ್ರೆ 4,02,40 ಆದ್ರೆ 1 kgಗೆ ಎಷ್ಟು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ 4,02,240 ಡಿವೈಡೆಡ್ ಬೈ 8,000 ಮಾಡಿದ್ರೆ 1 kg ಸಿಗುತ್ತೆ. ಇಂಟು ನನಗೆ 1,000 kgs ಮಾಡಿದ್ರೆ ನನಗೆ 1,000 kgs ವ್ಯಾಲ್ಯೂ ಬಂದು 50,280 ನನಗೆ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಸಿಗುತ್ತೆ. ಇದು ಫಸ್ಟ್ ನೀವು ಮಾಡಬೇಕಾದ್ರೆ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ನ ಹೀಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಇದು ಸ್ಟೆಪ್ 1. ಮೊದಲನೇ ಲೆಡ್ಜರ್ ಅಕೌಂಟ್ ಬಂದು ಕನ್ಸೈನ್ಮೆಂಟ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಸೊ ಕನ್ಸೈನ್ಮೆಂಟ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು ಅಂದ್ರೆ ನೀವು ಈ ತರ ಫಾರ್ಮ್ಯಾಟ್ ಹಾಕೊಳ್ಳಿ, ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಹಾಕೊಳ್ಳಿ. ಸೊ ಇನ್ ದಿ ಬುಕ್ಸ್ ಆಫ್ ಕನ್ಸೈನರ್ ನ ಬುಕ್ಸ್ ಅಲ್ಲಿ ಪ್ರಿಪೇರ್ ಮಾಡ್ತಕ್ಕಂಥದ್ದು ಕನ್ಸೈನ್ಮೆಂಟ್ ಅಕೌಂಟ್ ಇನ್ ದಿ ಬುಕ್ಸ್ ಆಫ್ ಕನ್ಸೈನರ್ ಮಾಡ್ತಕ್ಕಂಥದ್ದು. ಫಸ್ಟ್ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾದ್ರೆ ಕನ್ಸೈನ್ಮೆಂಟ್ ಅಕೌಂಟ್ ಅನ್ನ ಮಾಡಬೇಕಾದ್ರೆ ಡೆಬಿಟ್ ಸೈಡ್ ನೀವೇನ್ ದಿಸ್ ಇಸ್ ಡೆಬಿಟ್ ಸೈಡ್ ಅಂಡ್ ದಿಸ್ ಇಸ್ ಕ್ರೆಡಿಟ್ ಸೈಡ್. ಫಸ್ಟ್ ನೀವು ಡೆಬಿಟ್ ಸೈಡ್ ಏನ್ ತಗೋಬೇಕು ಅಂದ್ರೆ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಇದು ಎಲ್ಲಿರುತ್ತಪ್ಪ ಅಂತ ಹೇಳಿದ್ರೆ, ಸೊ ನೋಡಿ ನಾವಿಲ್ಲಿ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತೀವಿ. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ 10,000 kg ನ ಕಳಿಸ್ತಾ ಇದೀವಿ, 50 rupees per kg ಅಂತ ಹೇಳ್ಬಿಟ್ಟು. ಎಷ್ಟು ವ್ಯಾಲ್ಯೂಗೆ ಕಳಿಸ್ತಾ ಇರೋದು? 5 lakh rupeesಗೆ ಕಳಿಸ್ತಾ ಇರೋದು. ಸೊ ನೀವು ಡೈರೆಕ್ಟ್ ಆಗಿ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ 5 lakh rupees ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ತಗೋಬೇಕು. ಫಸ್ಟ್ ಗೂಡ್ಸ್ ಕಳಿಸಿರೋದಕ್ಕೆ ತಗೋಬೇಕು. ಅದಾದ್ಮೇಲೆ ನೀವು ಏನ್ ತಗೋಬೇಕು ಅಂದ್ರೆ ಟು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನರ್ ಏನಾದ್ರು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿದ್ಯಾ ನೋಡಿ. ಸೊ ಇಲ್ಲಿ ನೋಡಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನರ್. ಲೆಡ್ಜರ್ ಅಕೌಂಟ್ ಮಾಡ್ಬೇಕಾದ್ರೆ ಯಾವ್ದಾವ್ದು ಎಕ್ಸ್ಪೆನ್ಸಸ್ ಇರುತ್ತೆ ಎಲ್ಲ ತಗೋಬೇಕು. ಬಟ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಮಾಡ್ಬೇಕಾದ್ರೆ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಮಾತ್ರನೇ ತಗೋಬೇಕು. ಬಟ್ ಲೆಡ್ಜರ್ ಅಕೌಂಟ್ ಮಾಡ್ಬೇಕಾದ್ರೆ ಎಲ್ಲ ಅಂಶಗಳನ್ನ ನೀವು ಪರಿಗಣನೆಗೆ ತಗೋಬೇಕಾಗುತ್ತೆ. ಸೊ ಹಾಗಾಗಿ ಕನ್ಸೈನರ್ ಎಕ್ಸ್ಪೆನ್ಸಸ್ ಏನ್ ಇನ್ಕರ್ಡ್ ಆಗ್ತಾ ಇದೆ ಅದನ್ನ ನೀವು ತಗೋಬೇಕು, ಡೆಬಿಟ್ ಸೈಡ್ ತಗೋಬೇಕು. ಟು ಬ್ಯಾಂಕ್ ಅಕೌಂಟ್ ಅಂತ ತಗೊಳ್ಳಿ, ಬ್ರಾಕೆಟ್ ಅಲ್ಲಿ ತೋರಿಸಿದ್ದೀನಿ. ದಿಸ್ ಇಸ್ ಕನ್ಸೈನರ್ ಎಕ್ಸ್ಪೆನ್ಸಸ್. ಕನ್ಸೈನರ್ ಏನೆಲ್ಲ ಎಕ್ಸ್ಪೆನ್ಸಸ್ ಅನ್ನ ಬೇರ್ ಮಾಡಿದ್ದೇನೆ ಅದನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ನೀವು ತಗೋಬೇಕಾಗುತ್ತೆ. ಕನ್ಸೈನರ್ ಎಕ್ಸ್ಪೆನ್ಸಸ್ ಏನೇನ್ ಎಕ್ಸ್ಪೆನ್ಸಸ್ ಇದೆಯಪ್ಪ ಅಂದ್ರೆ, ಒಂದು ಫ್ಲೈಟ್ ಅಂಡ್ ಇನ್ಶೂರೆನ್ಸ್ ಇದೆ, ಇಲ್ಲ ಇದೆ ಕನ್ಸೈನರ್ ಎಕ್ಸ್ಪೆನ್ಸಸ್. ಕ್ವಶನ್ಸ್ ಎಲ್ಲ ಎರಡೇ ಕೊಟ್ಟಿರೋದು. ಸೊ ಹಾಗಾಗಿ ಕ್ವಶನ್ಸ್ ಅನ್ನ ನೀವು ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಸೊ ಫ್ಲೈಟ್ ಅಂಡ್ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ. ಫ್ಲೈಟ್ ಅಂಡ್ ಇನ್ಶೂರೆನ್ಸ್ ಎಷ್ಟಿದೆಯಪ್ಪ ಅಂದ್ರೆ 2,000 ಫ್ಲೈಟ್ ಅಂಡ್ ಇನ್ಶೂರೆನ್ಸ್ ಇದೆ. ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಡಕ್ ಚಾರ್ಜಸ್ ಅಂಡ್ ಇನ್ಶೂರೆನ್ಸ್ ಇದೆ. ಇನ್ಶೂರೆನ್ಸ್ ಎಷ್ಟಪ್ಪ ಇದೆ ಅಂದ್ರೆ 800 ಇದೆ. ಇನ್ಶೂರೆನ್ಸ್ ಚಾರ್ಜಸ್ 800 ಇದೆ. ಇವೆರಡು ಆಡ್ ಮಾಡಿದ್ರೆ ನಮ್ಗೆ 2,800 rupees ಬರುತ್ತೆ. ಎರಡು ಆಡ್ ಮಾಡಿದ್ರೆ ಬ್ಯಾಂಕ್ ಅಕೌಂಟ್ ಅಲ್ಲಿ ನೀವು ತಗೋಬೇಕು. ಎಷ್ಟಪ್ಪ ಅಂದ್ರೆ 2,800 ನಮ್ಗೆ ಬ್ಯಾಂಕ್ ಅಕೌಂಟ್ ಅಲ್ಲಿ ತಗೊಳ್ತೀವಿ. ಇದು ಫಸ್ಟ್ ಕನ್ಸೈನರ್ ಎಕ್ಸ್ಪೆನ್ಸಸ್ ಅನ್ನ ತಗೋಬೇಕು. ನೆಕ್ಸ್ಟ್ ಕ್ವಶನ್ ಪ್ರಕಾರನೇ ಹೋಗಿ ಲೆಡ್ಜರ್ ಅಕೌಂಟ್ ಅನ್ನ ಮಾಡಬೇಕಾದ್ರೆ ಸೊ ಕಮಿಷನ್ಸ್ ಅನ್ನ ನಾವು ಲಾಸ್ಟ್ ಅಲ್ಲಿ ತಗೊಳ್ಳೋಣ ಸೇಲ್ಸ್ ಮೇಲೆ. ನೆಕ್ಸ್ಟ್ ಕನ್ಸೈನಿ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ ನೋಡಿ. ಕನ್ಸೈನಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿರುತ್ತೆ, ಹಾಗಾಗಿ ನೀವು ಕನ್ಸೈನಿ ಎಕ್ಸ್ಪೆನ್ಸಸ್ ಅನ್ನು ಕೂಡ ತಗೋಬೇಕು. ಬಟ್ ಇಲ್ಲಿ ಕನ್ಸೈನಿ ನೇಮ್ ಕೊಟ್ಟಿಲ್ಲ. ಸೊ ಕನ್ಸೈನಿ ನೇಮ್ ಕೊಟ್ಟಿಲ್ಲದೆ ಇರೋ ಕಾರಣದಿಂದ ಸೊ ನಾನು ಕನ್ಸೈನಿ ನೇಮ್ ಕೊಟ್ಟಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಕನ್ಸೈನಿ ಅಕೌಂಟ್ ಅಂತಾನೆ ತಗೋಬೇಕು. ಟು ಕನ್ಸೈನಿ ಅಕೌಂಟ್ ಅಂತ ತಗೋಬೇಕು. ಸೊ ಕನ್ಸೈನಿ ಅಕೌಂಟ್ ಅಂದ್ರೆ ಅವ್ರದ್ದು ಎಕ್ಸ್ಪೆನ್ಸಸ್ ಏನೇನಿದೆ, ಕನ್ಸೈನಿ ಏನೇನ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗ್ತದೆ ಅದನ್ನ ತಗೋಬೇಕು. ಕ್ವಶನ್ಸ್ ಅಲ್ಲಿ ಕೊಟ್ಟಿರ್ತಾರೆ ನೋಡಿ, ಬೈ ಕನ್ಸೈನಿ ಏನೇನ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿದೆ ಅಂತೆ. ಗೋಡೌನ್ ಅಂಡ್ ಇನ್ಶೂರೆನ್ಸ್ 800 ಇದೆ. ಮಿಸೆಲೇನಿಯಸ್ ಎಕ್ಸ್ಪೆನ್ಸಸ್ 1,400 ಇದೆ ಅಂತ. ಸೊ ಹಾಗಾಗಿ ಫಸ್ಟ್ ಒನ್ ಗೋಡೌನ್ ಎಕ್ಸ್ಪೆನ್ಸಸ್ ಇದೆ. ದಿಸ್ ಇಸ್ ಗೋಡೌನ್ ಎಕ್ಸ್ಪೆನ್ಸಸ್ ಅಂಡ್ ಇನ್ಶೂರೆನ್ಸ್ 800 ಇದೆಯಂತೆ. ಗೋಡೌನ್ ₹800 ಇದೆ. ಅಂಡ್ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಇದೆ. ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 400 ಇದೆ. 1,400 ಇದೆ. ಸೊ ಇವೆರಡು ಆಡ್ ಮಾಡಿದ್ರೆ ಸೊ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಇವೆರಡು ಆಡ್ ಮಾಡಿದಾಗ ಟೋಟಲ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 2,200 ಬರುತ್ತೆ. ದಟ್ ಇಸ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನಿ ಎಕ್ಸ್ಪೆನ್ಸಸ್ ಏನೇನಿರುತ್ತೆ ಎಲ್ಲ ತಗೋಬೇಕು. ಫಸ್ಟ್ ನೀವು ಕನ್ಸೈನರ್ ತಗೋಬೇಕು, ಆಮೇಲೆ ಕನ್ಸೈನಿ ಎಕ್ಸ್ಪೆನ್ಸಸ್ ಅನ್ನ ತಗೋಬೇಕಾಗುತ್ತೆ.
ಸೊ ಡೆಬಿಟ್ ಸೈಡ್. ಸೊ ಕನ್ಸೈನರ್ದಾದ್ರೆ ಬ್ಯಾಂಕ್ ಅಕೌಂಟ್ ಅಂತ ತಗೊಳ್ಳಿ, ಕನ್ಸೈನಿ ಆದ್ರೆ ಕನ್ಸೈನಿ ನೇಮ್ ಕೊಟ್ಟಿದ್ರೆ ನೇಮ್ ತಗೊಳ್ಳಿ, ಇಲ್ಲಾಂದ್ರೆ ಜಸ್ಟ್ ಕನ್ಸೈನಿ ಅಂತಾನೆ ತಗೊಳ್ಳಿ. ಸೊ 1400 ಪ್ಲಸ್ 800 ಮಾಡಿದ್ರೆ ಕನ್ಸೈನಿ ಎಕ್ಸ್ಪೆನ್ಸಸ್ 2200 ಬರುತ್ತೆ. ದಟ್ ಇಸ್ 2200 ಕನ್ಸೈನಿ ಎಕ್ಸ್ಪೆನ್ಸಸ್ ಇರೋದು. ನೆಕ್ಸ್ಟ್ ಇನ್ನೇನಾದ್ರೂ ಇದೆಯಾ ಕ್ವಶನ್ ಪ್ರಕಾರ ಹೋದ್ರೆ ಎಕ್ಸ್ಪೆನ್ಸಸ್ ಆಯ್ತು. ಸೊ 2000 ಡ್ಯಾಮೇಜ್ ಆಗಿದೆಯಂತೆ, ಡ್ಯಾಮೇಜ್ ಆಗಿರೋದು ಲಾಸ್, ಅಬ್ನಾರ್ಮಲ್ ಲಾಸ್ ಅಂತ ಕರಿತೀವಿ. ಸೊ ಅಬ್ನಾರ್ಮಲ್ ಲಾಸ್ 2000 kgs ಇದೆಯಂತೆ. ಸೊ ಅಬ್ನಾರ್ಮಲ್ ಲಾಸ್ ಹಾಗೆ ತಗೊಳ್ಬೇಕು, ಲಾಸ್ಟ್ ಅಲ್ಲಿ ತಗೊಳ್ಳೋಣ. ನೆಕ್ಸ್ಟ್ ಸೇಲ್ಸ್ ಕೊಟ್ಟಿದ್ದ ನೋಡಿ, 7000 kgs ಅನ್ನ ಸೇಲ್ ಮಾಡಿದರೆ 60 rupeesಗೆ ಸೇಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಹಾಗಾಗಿ ಸೇಲ್ಸ್ ನ ನೀವು ತಗೋಬೇಕು. ಯಾರು ಸೇಲ್ ಮಾಡೋದು? ಕನ್ಸೈನಿ ಸೇಲ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನೀವು ಕ್ರೆಡಿಟ್ ಸೈಡ್ ತಗೋಬೇಕು ಬೈ ಕನ್ಸೈನಿ ಅಕೌಂಟ್ ಅಂತ ತಗೋಬೇಕು. ಸೊ ಬ್ರಾಕೆಟ್ ಅಲ್ಲಿ ತೋರಿಸಿರ್ತೀನಿ. ಇದು ಏನಪ್ಪಾ ಅಂತ ಹೇಳಿದ್ರೆ ಸೇಲ್ಸ್ ಆಗಿರುತ್ತೆ. ಯಾರು ಸೇಲ್ ಮಾಡಿರೋದು ಕನ್ಸೈನಿ ಸೇಲ್ ಮಾಡೋದ್ರಿಂದ ನಾವು ಅದನ್ನ ಕನ್ಸೈನಿ ಅಕೌಂಟ್ ಅಂತಾನೆ ತಗೋಬೇಕು. ಎಷ್ಟು? 7000 kgs ಅನ್ನ ಸೇಲ್ ಮಾಡಿದ್ದಾನೆ. 7000 kg ಇಂಟು ಎಷ್ಟಪ್ಪ 1 kg 60 rupees ಅಂತ ಹೇಳಿದ್ರೆ 7000 ಇಂಟು 60 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 4,20,000 kgs ಗೂಡ್ಸ್ ಅನ್ನ ಸೇಲ್ ಮಾಡಿದ್ದಾನೆ. ಇದು ಸೇಲ್ಸ್ ಮೇಲೆ ತಗೋಬೇಕು. ನೀವು ಒನ್ಸ್ ಸೇಲ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ದಾದ್ಮೇಲೆ ನೋಡಿ, ಮೇಲೆ ಹೇಳಿರ್ತಾನೆ ಕಮಿಷನ್ಸ್ ಅನ್ನ ಕೊಡ್ತಾ ಇದ್ದೀನಿ 5% ಆನ್ ಗ್ರಾಸ್ ಸೇಲ್ಸ್ ಅಂತ ಹೇಳಿರ್ತಾರೆ. ಕಮಿಷನ್ಸ್ ಅನ್ನ ಯಾವಾಗ್ಲೂ ಸೇಲ್ಸ್ ಮೇಲೆ ಕೊಡೋದು. ಹಾಗಾಗಿ ನೀವು ಸೇಲ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಂಡಾದ್ಮೇಲೆ, ಈಗ ಸೇಲ್ಸ್ ನನಗೆ 4,20,000 ಬಂತು. ಈಗ ಈ ಸೇಲ್ಸ್ ಮೇಲೆ ಕಮಿಷನ್ಸ್ ಅನ್ನ ಕೊಡಬೇಕು. ಯೂಶಲಿ ಕಮಿಷನ್ಸ್ ಯಾರಿಗಪ್ಪ ಕೊಡೋದು ಅಂದ್ರೆ ಕನ್ಸೈನಿಗೆ ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಟು ಕನ್ಸೈನಿ ಅಕೌಂಟ್, ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ತೋರಿಸಿ, ದಿಸ್ ಇಸ್ ಕಮಿಷನ್ ಎಷ್ಟಪ್ಪ ಅಂತ ಹೇಳಿದ್ರೆ 5% ಅಂತ ಹೇಳಿದ್ರೆ ನನ್ನ ಹತ್ರ ಇರ್ತಕ್ಕಂಥ ಸೇಲ್ಸ್ 4,20,000 ಇದೆ. ಈ 4,20,000 ಮೇಲೆ ನಾನು 5% ಅನ್ನ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 4,20,000 ಇಂಟು 5% ಮಾಡಿದ್ರೆ 21,000 ನನಗೆ ಕಮಿಷನ್ ಸಿಗುತ್ತೆ. ಸೊ ಕಮಿಷನ್ 21,000. ಇದು ಕಮಿಷನ್ಸ್ ಅನ್ನ ತಗೋಬೇಕು, ಡೆಬಿಟ್ ಸೈಡ್ ತಗೋಬೇಕು, ಸೇಲ್ಸ್ ಅನ್ ಮೇಲೆನೆ ತಗೋಬೇಕು. ಹಾಗಾಗಿ ಸೇಲ್ಸ್ ಎಷ್ಟು ಕೊಟ್ಟಿರ್ತಾರೆ ನೋಡ್ಕೊಂಡು, ಸೇಲ್ಸ್ ತಗೋಬೇಕಾದ್ರೆ ಎಷ್ಟು ಸೇಲ್ ಮಾಡಿದಂತ ಕ್ವಶನ್ಸ್ ಅಲ್ಲಿ ಹೇಳಿರ್ತಾರೆ, ಅದ್ರ ಮೇಲೆನೆ ತಗೋಬೇಕು. ಇನ್ನೇನಾದ್ರೂ ಕ್ವಶನ್ಸ್ ಅಲ್ಲಿ ನಾವು ಬಿಟ್ಟಿದೀವ, ಕಮಿಷನ್ಸ್ ಆಯ್ತು, ಎಕ್ಸ್ಪೆನ್ಸಸ್ ಆಯ್ತು, ಅಂಡ್ ಡ್ಯಾಮೇಜ್ ಆಗಿರೋದು ಅಬ್ನಾರ್ಮಲ್ ಲಾಸ್ ಅಂತ ಕರಿತೀವಿ, ಇನ್ನೂ ತಗೊಂಡಿಲ್ಲ. ಅಬ್ನಾರ್ಮಲ್ ಲಾಸ್ ಆಗಿದೆ. ಸೊ ಅಬ್ನಾರ್ಮಲ್ ಲಾಸ್ ನ ನೀವು ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ತಗೊಳ್ಳಿ ಬೈ ಅಬ್ನಾರ್ಮಲ್ ಲಾಸ್. ಅಬ್ನಾರ್ಮಲ್ ಲಾಸ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ಅಬ್ನಾರ್ಮಲ್ ಲಾಸ್ಗೆ ವ್ಯಾಲ್ಯೂ ಕ್ವಶನ್ ಅಲ್ಲಿ ಕೊಡಲ್ಲ. 2000 kgs ಏನ್ ಅಬ್ನಾರ್ಮಲ್ ಲಾಸ್ ಆಗಿದೆ, ಈ ಅಬ್ನಾರ್ಮಲ್ ಲಾಸ್ಗೆ ನಾವೇ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದೀವಿ ನೋಡಿ. 1,05,60 rupees ಅನ್ನ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದೀವಿ. ಸೊ ಹಾಗಾಗಿ ಇದಕ್ಕೆ 1,05,60 ಏನಿದೆ ಅಬ್ನಾರ್ಮಲ್ ಲಾಸ್ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಆ ಅಮೌಂಟ್ ಅನ್ನ ತಗೋಬೇಕು. 1,05,60 ಅಬ್ನಾರ್ಮಲ್ ಲಾಸ್ ಆಗಿದೆ ಅಂತ ಹೇಳಿದ್ದಾರೆ ಟ್ರಾನ್ಸಿಟ್ ಮಾಡಬೇಕಾದ್ರೆ. ಸೊ ಇನ್ನೇನಾದ್ರೂ ಕ್ವಶನ್ಸ್ ಅಲ್ಲಿ ಬಿಟ್ಟಿದೀವ, ಒಂದ್ಸಲಿ ಕ್ರಾಸ್ ಚೆಕ್ ಮಾಡಿ ಎಲ್ಲಾ ಇನ್ಫಾರ್ಮೇಶನ್ಸ್ ಅನ್ನ ತಗೋಬೇಕು. ಸೊ ಕ್ವಶನ್ಸ್ ಅಲ್ಲಿ ಇರೋದೆಲ್ಲ ತಗೋಬೇಕು. ಸೊ ಇಲ್ಲಿ ಕನ್ಸೈನ್ಮೆಂಟ್ ಆಯ್ತು, ಕಮಿಷನ್ ಆಯ್ತು, ಕನ್ಸೈನರ್ ಎಕ್ಸ್ಪೆನ್ಸಸ್ ಆಯ್ತು, ಕನ್ಸೈನಿ ಎಕ್ಸ್ಪೆನ್ಸಸ್ ಆಯ್ತು, ಸೇಲ್ಸ್ ತಗೊಂಡಿದೀವಿ, ಅಬ್ನಾರ್ಮಲ್ ಲಾಸ್ ಆಯ್ತು, ಇನ್ಯಾವುದು ಇಲ್ಲ. ಸೊ ಇನ್ಯಾವ್ದು ತಗೋಬೇಕಪ್ಪ ಅಂದ್ರೆ ಬ್ಯಾಲೆನ್ಸ್ ನೀವು ಈ ಕ್ಲೋಸಿಂಗ್ ಸ್ಟಾಕ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತೀವಿ. ಈ ಕ್ಲೋಸಿಂಗ್ ಸ್ಟಾಕ್ ನ ನೀವು ಲೆಡ್ಜರ್ ಅಕೌಂಟ್ ಅಲ್ಲಿ ತಗೋಬೇಕಾಗತ್ತೆ. ಏನಂತ ತಗೋಬೇಕಪ್ಪ ಅಂದ್ರೆ ಬೈ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್. ದಿಸ್ ಇಸ್ ಕ್ಲೋಸಿಂಗ್ ಸ್ಟಾಕ್ ಅಂತ ಅರ್ಥ. ಸೊ ಆ ವ್ಯಾಲ್ಯೂ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ವಿ. ಕ್ರೆಡಿಟ್ ಸೈಡ್ ತಗೋಬೇಕು. 50 to 80 rupees ಇದೆ. ಸೊ 50,000 to 80 ಕನ್ಸೈನ್ಮೆಂಟ್ ಅಕೌಂಟ್ ಅಂತ ತಗೊಳ್ತೀವಿ. ಸೊ ಈಗ ನೀವು ಟೋಟಲ್ ಮಾಡಿ. ಸೊ ಯಾವ ಸೈಡ್ ಜಾಸ್ತಿ ಇರುತ್ತೆ ಅಂದ್ರೆ ಯಾವಾಗಲೂ ಕ್ರೆಡಿಟ್ ಸೈಡ್ ಜಾಸ್ತಿ ಇರುತ್ತೆ ಮೋಸ್ಟ್ ಆಫ್ ದಿ ಟೈಮ್. ಸೊ ಟೋಟಲ್ ಮಾಡ್ಕೊಂಡ್ರೆ ನಿಮಗೆ 4 lakh ಪ್ಲಸ್ 1 lakh 5 lakh ಪ್ಲಸ್ 70 5 lakh 70 5 lakh 70 840 ಇದೆ. ಡೆಬಿಟ್ ಸೈಡ್ ಕೂಡ ಅಷ್ಟೇ ಬರಬೇಕು ಅಂದ್ರೆ ಬ್ಯಾಲೆನ್ಸ್ ಈ ಫಿಗರ್ ನ ಏನಂತ ಕರಿತೀವಪ್ಪ ಅಂದ್ರೆ ಟು ಪ್ರಾಫಿಟ್ ಆರ್ ಲಾಸ್ ಅಕೌಂಟ್. ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ ಅಂತ ಕರಿತೀವಿ. ದಿಸ್ ಇಸ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೀವಿ. ಸೊ ಇಷ್ಟು ಟೋಟಲ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ 44,000
840 ನಿಮಗೆ ಡಿಫ್ರೆನ್ಸ್ ಬರುತ್ತೆ. ಸೊ ಆ ಡಿಫ್ರೆನ್ಸ್ ಅನ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಕಳಿಸ್ಬೇಕಾಗತ್ತೆ. ಇದು ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ತಗೊಳ್ತೀವಿ. ಫಸ್ಟ್ ಗೂಡ್ಸ್ ಎಂಟ್ ಆನ್ ಕನ್ಸೈನ್ಮೆಂಟ್ ತಗೊಳ್ಳಿ. ಅದಾದ್ಮೇಲೆ ಕನ್ಸೈನರ್ಡ್ ಎಕ್ಸ್ಪೆನ್ಸಸ್ ಏನೇನಿರುತ್ತೆ ಎಲ್ಲ ತಗೋಬೇಕು ಕ್ವಶನ್ಸ್ ಅಲ್ಲಿ. ಕನ್ಸೈನಿ ಎಕ್ಸ್ಪೆನ್ಸಸ್ ಏನಿರುತ್ತೆ ಕನ್ಸೈನಿ ಎಕ್ಸ್ಪೆನ್ಸಸ್ ನ ಕನ್ಸೈನಿ ಅಂಡರ್ ಅಲ್ಲೇ ತಗೋಬೇಕು. ಬಟ್ ಕನ್ಸೈನಿ ನೇಮ್ ಕೊಟ್ಟಿದ್ರೆ ನೇಮ್ ತಗೊಳ್ಳಿ, ಎಲ್ಲ ಎಕ್ಸ್ಪೆನ್ಸಸ್ ಅನ್ನ ತಗೋಬೇಕು. ಕಮಿಷನ್ಸ್ ಇದ್ರೆ ಸೇಲ್ಸ್ ಮೇಲೆನೆ ಕಮಿಷನ್ಸ್ ಕೊಡಬೇಕು, ಡೆಬಿಟ್ ಸೈಡ್ ತಗೊಳ್ಳಿ. ಕಮಿಷನ್ ಸೇಲ್ಸ್ ನ ಕ್ರೆಡಿಟ್ ಸೈಡ್ ತಗೊಳ್ಳಿ. ಅಬ್ನಾರ್ಮಲ್ ಲಾಸ್ಗೆ ನೀವೇ ಕ್ಯಾಲ್ಕುಲೇಷನ್ಸ್ ಮಾಡಿರ್ತೀರಾ, ಮತ್ತೆ ಕ್ಲೋಸಿಂಗ್ ಸ್ಟಾಕ್ ನಿಮ್ಗೆ ಬಂದಿರುತ್ತೆ. ಸೊ ಇಷ್ಟು ಟೋಟಲ್ ಮಾಡ್ಕೊಳ್ಳಿ. ಕ್ರೆಡಿಟ್ ಸೈಡ್ ಯಾವಾಗಲೂ ಜಾಸ್ತಿ ಇರುತ್ತೆ, ಡೆಬಿಟ್ ಸೈಡ್ ಕಡಿಮೆ ಇರುತ್ತೆ. ಡಿಫರೆನ್ಸ್ ಅಮೌಂಟ್ ಅನ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕರಿತೀವಿ. ಬೀಯಿಂಗ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇದು ಮೊದಲನೇ ಲೆಡ್ಜರ್ ಅಕೌಂಟ್ ಇರ್ತಕ್ಕಂಥದ್ದು. ದೆನ್ ಸೆಕೆಂಡ್ ಬಂದು ನೀವು ಯಾವ ಲೆಡ್ಜರ್ ಅಕೌಂಟ್ ಅನ್ನ ಮಾಡಬೇಕು ಅಂದ್ರೆ ಕನ್ಸೈನಿ ಲೆಡ್ಜರ್ ಅಕೌಂಟ್ ಅನ್ನ ಮಾಡಬೇಕು. ಸೊ ಕನ್ಸೈನಿ ಲೆಡ್ಜರ್ ಅಕೌಂಟ್ ಅನ್ನ ಮಾಡ್ತೀರಾ ಅಂತ ನೋಡಿ. ಈಗ ಕನ್ಸೈನ್ಮೆಂಟ್ ಅಲ್ಲಿ ಕನ್ಸೈನಿ ಯಾವ್ಯಾವ ಸೈಡ್ ಇದ್ದಾನೆ ನೋಡಿ, ಆ ಬೇಸ್ ಮೇಲೆ ನೀವು ತಗೊಳ್ತಾ ಹೋಗಿ. ಈಗ ನೋಡಿ ಫಸ್ಟ್ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಕನ್ಸೈನಿ ಅಂತ ಇದ್ದಾರಾ? ಎಸ್. ಇಲ್ಲಿ ನೋಡಿ ಕ್ರೆಡಿಟ್ ಸೈಡ್ ಕನ್ಸೈನಿ ಅಂತ ಇದೆ 4,20,000. ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಕನ್ಸೈನಿ ಕ್ರೆಡಿಟ್ ಸೈಡ್ ಇದ್ದಾನೆ ಅಂದ್ರೆ ಈಗ ಕನ್ಸೈನಿ ಅಕೌಂಟ್ ಅಲ್ಲಿ ನೀವೇನಂತ ತಗೋಬೇಕಪ್ಪ, ಡೆಬಿಟ್ ಸೈಡ್ ತಗೋಬೇಕು. ಟು ಕನ್ಸೈನ್ಮೆಂಟ್ ಅಕೌಂಟ್ ಅಂತ ತಗೋಬೇಕು. ಯಾವ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಇರ್ತಾನೆ ಅವ್ರದೇ ಅಕೌಂಟ್ ಮಾಡ್ಬೇಕಾದ್ರೆ ಆ ಅಕೌಂಟ್ ಹೆಡ್ಡಿಂಗ್ ಅನ್ನ ನೀವು ಡೆಬಿಟ್ ಸೈಡ್ ತಗೋಬೇಕಾಗುತ್ತೆ. ಹಾಗಾಗಿ ಟು ಕನ್ಸೈನ್ಮೆಂಟ್ ಅಕೌಂಟ್ ಅಂತ ತಗೊಳ್ಳಿ. ಎಷ್ಟಪ್ಪ? 4,20,000. ಗೊತ್ತಾಯ್ತು ಹೇಗೆ ಅಂತ? ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಕನ್ಸೈನಿ ಕ್ರೆಡಿಟ್ ಸೈಡ್ ಇದ್ದಾನೆ. ಸೊ ಈಗ ನೀವು ಮಾಡ್ತಾ ಇರೋದೇ ಕನ್ಸೈನಿ ಅಕೌಂಟ್. ಕನ್ಸೈನ್ಮೆಂಟ್ ಅಲ್ಲಿ ಕನ್ಸೈನಿ ಕ್ರೆಡಿಟ್ ಇದ್ರೆ ಕನ್ಸೈನಿ ಅಕೌಂಟ್ ಅಲ್ಲಿ ಕನ್ಸೈನ್ಮೆಂಟ್ ಏನಾಗಬೇಕು? ಡೆಬಿಟ್ ಸೈಡ್ ಬರಬೇಕು. 4,20,000 ಆಯ್ತು. ಈಗ ಕ್ರೆಡಿಟ್ ಸೈಡ್ ಇನ್ನೆಲ್ಲಾದ್ರೂ ಕನ್ಸೈನ್ ಇದನಾ? ಇಲ್ಲ. ನೆಕ್ಸ್ಟ್ ಡೆಬಿಟ್ ಸೈಡ್ ಬನ್ನಿ. ಸೊ ಇಲ್ಲೆಲ್ಲಾದ್ರೂ ಡೆಬಿಟ್ ಸೈಡ್ ಕನ್ಸೈನ್ ಇದೆನಾ? ಫಸ್ಟ್ ಒನ್ ಇಲ್ಲ, ಸೆಕೆಂಡ್ ಒನ್ ಕನ್ಸೈನರ್ ಇಲ್ಲಿದೆ ನೋಡಿ. ಥರ್ಡ್ ಒನ್ ಕನ್ಸೈನಿ ಅಕೌಂಟ್ ಅಂತ ಇದೆ, ಎಕ್ಸ್ಪೆನ್ಸಸ್. ಕನ್ಸೈನ್ಮೆಂಟ್ ಅಲ್ಲಿ ಕನ್ಸೈನಿ ಡೆಬಿಟ್ ಸೈಡ್ ಇದ್ರೆ ಈಗ ಕನ್ಸೈನಿ ಅಕೌಂಟ್ ಅಲ್ಲಿ ಕನ್ಸೈನ್ಮೆಂಟ್ ಏನಾಗಬೇಕು? ಕ್ರೆಡಿಟ್ ಸೈಡ್ ಹೋಗ್ಬೇಕು. ಬೈ ಕನ್ಸೈನ್ಮೆಂಟ್ ಅಕೌಂಟ್. ದಿಸ್ ಈಸ್ ಎಕ್ಸ್ಪೆನ್ಸಸ್. ಗೊತ್ತಿರಲಿ ಯಾವುದು, ಯಾಕೆಂದ್ರೆ ಎಲ್ಲ ಕೂಡ ಒಂದೇ ತಗೊಳ್ಳೋದ್ರಿಂದ ಅದು ಎಕ್ಸ್ಪೆನ್ಸಸ್ ನಾವು ರೆಕಾರ್ಡ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಸೊ ಇಲ್ಲಿ ಎಷ್ಟಿದೆ ಕನ್ಸೈನಿ? 2,200 ಇದೆ. ಸೊ ಅಲ್ಲಿ ಡೆಬಿಟ್ ಸೈಡ್ ಇದ್ರೆ ಇಲ್ಲಿ ಕ್ರೆಡಿಟ್ ಸೈಡ್ ತಗೋಬೇಕು 2,200. ಡೈರೆಕ್ಟ್ ಆಗಿ ವ್ಯಾಲ್ಯೂನ ನೀವು ತಗೋಬಹುದು. ಈ ಕನ್ಸೈನಿ ಆಯ್ತು, ಒಂದ್ಸಲ ಆಯ್ತು. ನೆಕ್ಸ್ಟ್ ನೋಡಿ ಟು ಕನ್ಸೈನಿ ಅಂತ ಇನ್ನೊಂದು ತಿರುಗಾ ಇದೆ. ಇದು ಕಮಿಷನ್ಸ್ ಅನ್ನ ಪೇಮೆಂಟ್ ಮಾಡಿರೋದು. ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಕನ್ಸೈನಿ ಸೆಕೆಂಡ್ ಟೈಮ್ ಇದ್ದಾನೆ. ಸೊ ಇನ್ನೊಂದು ತಿರುಗ ಇದ್ದಾನೆ ಅಂದ್ರೆ ಈಗ ಡೆಬಿಟ್ ಸೈಡ್ ಇರೋನು ಕನ್ಸೈನಿ ಅಕೌಂಟ್ ಅಲ್ಲಿ ಏನಾಗಬೇಕು? ಕ್ರೆಡಿಟ್ ಸೈಡ್ ಬರಬೇಕು. ಸೊ ಹಾಗಾಗಿ ಬೈ ಕನ್ಸೈನ್ಮೆಂಟ್ ಅಕೌಂಟ್. ಕನ್ಸೈನ್ಮೆಂಟ್ ಅಕೌಂಟ್. ದಿಸ್ ಇಸ್ ಕನ್ಸೈನ್ಮೆಂಟ್ ಅಕೌಂಟ್. ಇದು ಏನಪ್ಪಾ ಅಂದ್ರೆ ಬ್ರಾಕೆಟ್ ಅಲ್ಲಿ ತೋರಿಸಿರ್ತೀನಿ. ಕಮಿಷನ್, ಇದು ಕಮಿಷನ್ ರಿಲೇಟೆಡ್ ಟ್ರಾನ್ಸಾಕ್ಷನ್. ಎಷ್ಟಿದೆಯಪ್ಪ ಅಂದ್ರೆ 21,000 ಇದೆ. 21,000. ಸೊ ಇನ್ನೆಲ್ಲಾದ್ರೂ ಕನ್ಸೈನಿ ಇದನಾ? ಇಲ್ಲ. ನೋಡಿ ಕನ್ಸೈನಿ ಎಲ್ಲೆಲ್ಲಿ ಇರ್ತಾನೆ ಎಲ್ಲದನ್ನು ಕೂಡ ನೀವು ರಿವರ್ಸ್ ಮಾಡಬೇಕು. ಇನ್ನೆಲ್ಲೂ ಕೂಡ ಕನ್ಸೈನಿ ಇಲ್ಲ. ಈಗ ಟೋಟಲ್ ಮಾಡಿದ್ರೆ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಯಾವಾಗ್ಲೂ ಕೂಡ ಡೆಬಿಟ್ ಸೈಡೇ ಜಾಸ್ತಿ ಬರಬೇಕು. ಸೊ 4,20,000 ಇದೆ. ಈ ಕಡೆನೂ ಕೂಡ 4,20,000 ಬರಬೇಕು. ಡಿಫರೆನ್ಸ್ ಏನ್ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಡಿಫರೆನ್ಸ್ ಅನ್ನ ನೀವು ಬೈ ಬ್ಯಾಂಕ್ ಅಕೌಂಟ್, ಬ್ಯಾಲೆನ್ಸ್ ಫಿಗರ್ ಏನ್ ಬರುತ್ತೆ ಅದನ್ನ ಬ್ಯಾಂಕ್ ಅಕೌಂಟ್ ಅಂತ ಟ್ರೀಟ್ ಮಾಡಿ. ದಿಸ್ ಇಸ್ ಬ್ಯಾಲೆನ್ಸಿಂಗ್ ಫಿಗರ್. ಯಾಕಂದ್ರೆ ಈ ಕಡೆ 4,20,000 ಇದೆ, ಈ ಕಡೆ 4,20,000 ಬರಬೇಕು ಅಂದ್ರೆ ಡಿಫರೆನ್ಸ್ ನಮಗೆ 3,96,800 ಬರ್ತಾ ಇದೆ. ಅದನ್ನ ನಾವು ಬ್ಯಾಂಕ್ ಅಕೌಂಟ್ ಅಂತ ಟ್ರೀಟ್ ಮಾಡ್ತೀವಿ. ಇದು ಎರಡನೇ ಅಕೌಂಟ್, ಕನ್ಸೈನಿ ಅಕೌಂಟ್ ಅಂತ ಕರಿತೀವಿ. ಸೊ ಇನ್ನ ಲಾಸ್ಟ್ ಲೆಡ್ಜರ್ ಅಕೌಂಟ್ ನೀವು ಯಾವ್ದು ಮಾಡಬೇಕು ಅಂದ್ರೆ ಗೂಡ್ಸ್ ಎಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಅನ್ನ ಮಾಡಬೇಕು. ಸೊ ಈಗ ಗೂಡ್ಸ್ ಎಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಮಾಡ್ತೀರಾ ಅಂದ್ರೆ ನೋಡಿ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಗೂಡ್ಸ್ ಎಂಟ್ ಆನ್ ಕನ್ಸೈನ್ಮೆಂಟ್ ಅಂತ ಯಾವ ಸೈಡ್ ಇದೆ? ಡೆಬಿಟ್ ಸೈಡ್ ಇದೆ. ಇವಾಗ ನೀವು ಗೂಡ್ಸ್ ಎಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಅನ್ನೇ ಮಾಡ್ತಾ ಇದ್ದೀರಾ ಅಂತ ಬಂದ್ರೆ ಅದನ್ನ ಯಾವ ಸೈಡ್ ತಗೋಬೇಕಪ್ಪ ಅಂದ್ರೆ ಕ್ರೆಡಿಟ್ ಸೈಡ್ ತಗೋಬೇಕು. ಬೈ ಕನ್ಸೈನ್ಮೆಂಟ್ ಅಕೌಂಟ್. ಯಾಕಂದ್ರೆ ಗೂಡ್ಸ್ ಎಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಗೂಡ್ಸ್ ಎಂಟ್ ಆನ್ ಕನ್ಸೈನ್ಮೆಂಟ್ ಡೆಬಿಟ್ ಸೈಡ್ ಇದ್ರೆ ಈಗ ಗೂಡ್ಸ್ ಎಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಮಾಡ್ಬೇಕಾದ್ರೆ ಅದು ಕ್ರೆಡಿಟ್ ಸೈಡ್ ಬರಬೇಕು. ಎಷ್ಟಿದ್ಯಪ್ಪ ಅಂದ್ರೆ 5 lakh rupees ಇದೆ. 5 lakh rupees, 5 lakh rupees ಅನ್ನ ಇಲ್ಲಿ ನಾವು ರೆಕಾರ್ಡ್ ಮಾಡಬೇಕು.
ಇದು ಡೆಬಿಟ್ ಸೈಡ್ 5 lakh rupees ಅಂತ ಕರಿತೀವಿ. ಅಂಡ್ ನೀವು ಈ ಗೂಡ್ಸ್ ಅಂಡ್ ಕನ್ಸೈನ್ಮೆಂಟ್ ಅನ್ನ ನೀವೆಲ್ಲಿ ಕಳಿಸ್ಬೇಕಪ್ಪ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಕಳಿಸ್ಬೇಕು, ಟ್ರೇಡಿಂಗ್ ಅಕೌಂಟ್ಗೆ ಕಳಿಸ್ಬೇಕು. ಸೊ ಡೆಬಿಟ್ ಸೈಡ್ ಟ್ರೇಡಿಂಗ್ ಅಕೌಂಟ್ ಅಂತ ತಗೊಳ್ಳಿ. ಅದೇ 5 lakh rupees ಅನ್ನೇ ತಗೋಬೇಕಾಗತ್ತೆ. 5 lakh. ಈಗ ಎರಡು ಕಡೆ ಕ್ಲೋಸ್ ಮಾಡಿ, ಎರಡು ಕಡೆ 5 lakh rupees ಬರುತ್ತೆ, ಈ ಕಡೆನೂ ಕೂಡ 5 lakh rupees ಬರುತ್ತೆ. ಸೊ ಇದು ಗೂಡ್ಸ್ ಅಂಡ್ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಕರಿತೀವಿ. ಸೊ ಈ ತರ ನೀವು 3 ಅಕೌಂಟ್ ನೆಸೆಸರಿ ಅಂದ್ರೆ 3 ಅಕೌಂಟ್ ನ ಮಾಡಬೇಕಾಗುತ್ತೆ. ಸೊ ಇದು ಕನ್ಸೈನ್ಮೆಂಟ್ ರಿಲೇಟೆಡ್ ಒಂದು ಕ್ವಶನ್ಸ್ ಇರ್ತಕ್ಕಂಥದ್ದು. ಸೊ ಈ ಒಂದು ಕ್ವಶನ್ಸ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಏನಾದ್ರು ಕ್ಲಾರಿಫಿಕೇಶನ್ಸ್ ಬೇಕು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.